ಜೈ ಹಿಂದ್. ನಮ್ಮ ಸೈನಿಕರು ಮೈಸೂರಿನಲ್ಲಿ ವಿಶೇಷವಾಗಿ ನಡೆಸ್ಕೊಡ್ತಂತದ್ದು PCಗೆ CRDR ಎಕ್ಸಾಮ್ ಬರ್ತಿದ್ದಾರೆ. ಅವ್ರಿಗೆ ಕಾನ್ಫಿಡೆನ್ಸ್ ಇದೆ. ಸರ್ ಈ ಸಲ ನಾನು 80 ಮಾರ್ಕ್ಸ್ ತಗೊಳ್ತೀನಿ, 80% ಮೇಲೆ ನಾನು ಸ್ಕೋರ್ ಮಾಡ್ತಾ ಇದ್ದೀನಿ. ಆದ್ರೆ ಫಿಸಿಕಲ್ ಫಿಟ್ನೆಸ್ ನನಗೆ ಅವಶ್ಯಕತೆ ಇದೆ. ಲಾಸ್ಟ್ ಟೈಮ್ ಅಲ್ಲಿ ಫಿಸಿಕಲ್ ಫಿಟ್ನೆಸ್ ಇಂದಾಗಿ ನನಗೆ ಫೇಲ್ ಆಗಿದ್ದೀನಿ. ಹೌದು, ತುಂಬಾ ಶ್ರಮ ಪಟ್ಟು ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ತೀರಾ. ಸಾಮಾನ್ಯ ಮಾತಲ್ಲ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳೋದು. PC ನಲ್ಲಿ ವಿಶೇಷವಾಗಿ ಅದರಲ್ಲಿ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಫಿಸಿಕಲ್ ಫಿಟ್ನೆಸ್ ಫೇಲ್ ಆಗ್ಬಿಟ್ರೆ ಅದಕ್ಕಿಂತ ದುಃಖದಂತ ಸಂಗತಿ ಏನೂ ಇಲ್ಲ ಅಂತ ನಾನು ಹೇಳ್ತೀನಿ. ನಮ್ಮ ಸೈನಿಕರ ಮೈಸೂರಿನಲ್ಲಿ 100% ನಾವು ವಾರಂಟಿ ಕೊಡ್ತೀವಿ. ನಿಮಗೆ ಫಿಸಿಕಲ್ ಫಿಟ್ನೆಸ್ ಅಲ್ಲಿ ಪಾಸ್ ಮಾಡಿಸ್ತೀವಿ. ಅದಕ್ಕೋಸ್ಕರ ಇವತ್ತು ನಾವು ಕೊಡುವಂತ ವಿಡಿಯೋ ಡೆಮೋ ವಿಡಿಯೋ. ಹೌದು, ಫಿಸಿಕಲ್ ಫಿಟ್ನೆಸ್ ಅಲ್ಲಿ ಏನ್ ಇವೆಂಟ್ಸ್ ಇರುತ್ತೋ ನಾವು ಯಾವ್ದೋ ತಯಾರಿ ಆಗ್ಬೇಕು ಅಂತ ನಮ್ಮ ಮಕ್ಕಳ ಜೊತೆಗೆ ನಿಮಗೆ ಡೆಮೋ ಕೊಡ್ತಾ ಇದೀನಿ. ನೋಡ್ತಾ ಇರಿ. ಮೊದಲು ನೋಡಿದ್ರೆ ಸ್ನೇಹಿತರೆ, ನಮ್ಮಲ್ಲಿ 400 ಮೀಟರ್ ಟ್ರ್ಯಾಕ್ ಇದೆ. ಟ್ರ್ಯಾಕ್ ನಲ್ಲಿ ಮಕ್ಕಳಲ್ಲಿ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀವಿ. ಈ ಪ್ರಾಕ್ಟೀಸ್ ಡೈಲಿ ಕೂಡ ಇರುತ್ತದೆ. ಇದು ನಾವು ತರ ಡೈಲಿ ಕೂಡ ವೆರೈಟಿ ನಾವು ಪ್ರಾಕ್ಟೀಸ್ ಮಾಡಿಸ್ತೀವಿ. ಯಾವ ತರ ಅಂತಂದ್ರೆ ಬರೀ ಗ್ರೌಂಡ್ ಅಲ್ಲಿ ಅಂತಲ್ಲ, ಲಾಂಗ್ ರೂಟ್ 5 ಕಿಲೋಮೀಟರ್ ರನ್ ಮಾಡಿಸ್ತೀವಿ. weight reduce ಆಗಲಿ ಅಂತ ಹೇಳಿ, ಸ್ಟೆಪ್ ಕೋರ್ಲಿ ಅಂತ ಹೇಳಿ, ಜೊತೆಗೆ ಅವ್ರಿಗೆ ವರ್ಕೌಟ್ ಮಾಡಿಸ್ತೀವಿ. ಜೊತೆಗೆ ನಾವು ವಾರಕ್ಕೆ 1 ಅಥವಾ 2 ಟೈಮ್ ಅವ್ರಿಗೆ ಟೆಸ್ಟ್ ತಗೊಂತೀವಿ. ಇದರಿಂದ ಮಕ್ಕಳು ಬೇಗನೆ ಫಿಟ್ ಆಗ್ತಾರೆ. ಹಾಗಾದ್ರೆ ಬನ್ನಿ, ಟ್ರ್ಯಾಕ್ ಎಲ್ಲ ಮಕ್ಕಳು ರನ್ನಿಂಗ್ ಮಾಡ್ತಾರೆ. ಸ್ನೇಹಿತರೆ, ಈಗ ತಾನೇ ನೋಡಿದ್ರೆ ರನ್ನಿಂಗ್ 1600 ಮೀಟರ್ ರನ್ನಿಂಗ್ ಏನಿದೆ 6.5 ನಿಮಿಷದ ಒಳಗಡೆ ನೀವು ಕ್ಲಿಯರ್ ಮಾಡಬೇಕಾಗ್ತದೆ. ಅದು ನಮ್ಮ ಸೈನಿಕರ ಮೈಸೂರಿನಲ್ಲಿ ನಾವು ಟಾರ್ಗೆಟ್ ಕೊಡೋದು 6 ನಿಮಿಷ. 6 ನಿಮಿಷ ಒಳಗೆ ನೀವು ಬತ್ತು ಅಂತಂದ್ರೆ 100% ನೀವು ಕ್ಲಿಯರ್ ಆಗ್ತದೆ. ರನ್ನಿಂಗ್ ಸಮಸ್ಯೆನೇ ಆಗಲ್ಲ. ಹಾಗಾದ್ರೆ ನೆಕ್ಸ್ಟ್ ಇರುವಂತಹ ಇವೆಂಟ್ ಏನಪ್ಪಾ ಅನ್ನೋದಿತ್ತು ಅಂತಂದ್ರೆ ಹೈ ಜಂಪ್ ಅಥವಾ ಲಾಂಗ್ ಜಂಪ್. ಎರಡರಲ್ಲೂ ಕೂಡ ಯಾವ್ದಾದ್ರು ಒಂದು ಪಾಸ್ ಆಗಬೇಕಾಗುತ್ತೆ. ನಿಮ್ಗೆ ಹೈ ಜಂಪ್ ಮತ್ತೆ ಲಾಂಗ್ ಜಂಪ್ ಎರಡೂ ಕೂಡ ನಿಮ್ಗೆ ಡೆಮೋ ತೋರಿಸ್ತಾ ಇದೀವಿ. ಹೈ ಜಂಪ್ ಎಷ್ಟು ಎತ್ತರ ಇರುತ್ತೆ ಅನ್ನೋದಿತ್ತು ಅಂತಂದ್ರೆ 1.2 ಮೀಟರ್ ಅಂದ್ರೆ ಸುಮಾರು 4 ಅಡಿ ಎತ್ತರ ನೀವು ಜಂಪ್ ಮಾಡಿದ್ರೆ ನೀವು ಪಾಸ್ ಆಗ್ತೀರಾ. ಅಥವಾ ಲಾಂಗ್ ಜಂಪ್ ಎಷ್ಟಿರುತ್ತೆ, ಲಾಂಗ್ ಜಂಪ್ ಬಗ್ಗೆ ಡೆಮೋ ಕೊಡುವಾಗ ಹೇಳ್ತೀನಿ. ಈಗ ನೋಡಿ, ಇಲ್ಲಿ ನಾನು ಟೇಪ್ ಹಿಡಿತಾ ಇದ್ದೀನಿ. ನಂತರ ಟೇಪ್ ಇದೆ, ಟೇಪ್ ನೋಡ್ತಾ ಇರಬಹುದು. ನಾವು ಕರೆಕ್ಟಾಗಿ ಪೋಲ್ನ ನೀವು ಅಳತೆ ಮಾಡೋದಿದ್ರೆ ನೋಡ್ಬೋದು. ಕರೆಕ್ಟಾಗಿ ಇಲ್ಲಿ ಬನ್ನಿ, ಇಲ್ಲಿ ನೋಡಪ್ಪ, 4 ಅಡಿ 1.2 ಮೀಟರ್ ನೋಡ್ತಾ ಇದ್ರಲ್ಲ, ಇದು 1.2 ಮೀಟರ್ ಕರೆಕ್ಟ್ ಇಲ್ಲಿ ಅಳತೆ ಇಟ್ಟಿದ್ದೀನಿ. ಇದೇ ಅಳತೆಗೆ ಮಕ್ಕಳುಗಳು ಈಗ ಹೈ ಜಂಪ್ ಮಾಡ್ತಾರೆ. ಅದು ರೆಡಿ ಗೈಸ್? ಅದು ರೆಡಿ? ಈಗ ನೀವು ನೋಡ್ತಾರಲ್ಲ, ಈಗ ತಾನೇ ನೀವು ಇದರಲ್ಲಿ ಮಕ್ಕಳು ಫೇಲ್ ಆಗ್ತಾರೆ. ಇದೇ ಮಕ್ಕಳು ಪಾಸ್ ಆಗೋದು ಹೇಗೆ? ಅವ್ರು ಟ್ಯಾಕ್ಟಿಸ್ ಹೇಳ್ಕೊಡ್ತೀನಿ ನೋಡಿ. ಈಗ ಏನಪ್ಪಾ ಅಂದ್ರೆ ಟ್ಯಾಕ್ಟಿಸ್ ಜಸ್ಟ್ ಜಂಪ್ ಮಾಡೋದಿಲ್ಲ, ಟ್ಯಾಕ್ಟಿಸ್ ಬೇಕು. ಇಲ್ಲಿ ಬಂದ ಅನ್ಕೊಂಡ್ಬೇಕು ಹೋಗ್ತಾ ರೈಟ್ ಲೆಗ್ ಮ್ಯಾಗಡೆ ಎತ್ಕೊಳ್ಬೇಕು. ರೈಟ್ ಲೆಗ್ ಮ್ಯಾಗಡೆ ಹೋದಾಗ ಜಾಸ್ತಿ ದೂರದಿಂದ ಅರ್ಧ ಟಚ್ ಆಗ್ತದೆ. ಟೋ ಇಂದ ಟಚ್ ಮಾಡಬಾರ್ದು. ಇದನ್ನ ಟಚ್ ಮಾಡೋದು ಬಿದ್ದೋಗುತ್ತೆ. ಸೊ ಮೇಲ್ಗಡೆ ಎತ್ಕೊಂಡೋಗಿ ಬಿಡ್ಬೇಕು. ಓಕೆನಾ? ಈಗ ನೋಡಿ, ಈಗ ನೋಡೋಣ ಯಾರಿಗೆ ನೆಕ್ಸ್ಟ್. ರೆಡಿ ಆಗಿದ್ದೀರಾ? ರೆಡಿ? ಓಕೆ, ಕಮಾನ್. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಹೈ ಜಂಪ್ 1.2 ಮೀಟರ್ ಎತ್ತರವನ್ನ ಆರ್ಬೇಕಾಗ್ತದೆ, ಸುಮಾರು 4 ಅಡಿ. ಹಾಗಾದ್ರೆ ಈಗ ಲಾಂಗ್ ಜಂಪ್ ನೋಡೋಣ. ಸ್ನೇಹಿತರೆ ನೋಡ್ತಾ ಇದ್ರಲ್ಲ, 3.8 ಉದ್ದ ಜಿಗಿತ. ಇದು ಲಾಂಗ್ ಜಂಪ್ ಸುಮಾರು ನಿಮ್ಗೆ ಬರುವಂತ 12 ಅಡಿ ಉದ್ದ ಜಿಗಿತ ಬರುತ್ತೆ. 12 ಅಡಿ ಜಂಪ್ ಮಾಡಿದ್ರೆ ಮಾತ್ರ ಪಾಸ್ ಆಗ್ತೀರಾ. ಇದರಲ್ಲಿ 2 ಆಪ್ಷನ್ ಇದೆ. ಒಂದು ಹೈ ಜಂಪ್ ಮಾಡಬೇಕು, ಲಾಂಗ್ ಜಂಪ್ ಮಾಡಬೇಕು. ಎರಡರಲ್ಲಿ ನೀವು ಯಾವ್ದಾದ್ರು ಒಂದು ಪಾಸ್ ಆದ್ರೆ ಸಾಕಾಗ್ತದೆ. ಇಲ್ಲಿ ನೋಡ್ತಿದ್ರಲ್ಲ, ಇದನ್ನ ಪಾಸ್ ಮಾಡೋದಾಗೆ ಹಾಗಾಗಿ ಇದು ಈಸಿ ಇದ್ರೆ ಇದು ಪಾಸ್ ಮಾಡಬಹುದು. 4 ಅಡಿ ಪಾಸ್ ಆಗ್ಬೋದು.
ಸ್ನೇಹಿತರೆ ನೋಡಿದ್ರ ಲಾಂಗ್ ಜಂಪ್ ಪ್ರಾಕ್ಟೀಸ್ ಮಾಡೋದ್ರಿಂದ ಮಾತ್ರ ನೀವು ಪಾಸ್ ಆಗ್ತೀರಾ. ಈ ಬಾರಿ ಹೆಣ್ಮಕ್ಳುಗಳಿಗೆ CRDR ನಲ್ಲಿ ಹೆಣ್ಮಕ್ಳುಗಳಿಗೆ ಅವಕಾಶ ಇರಲಿಲ್ಲ, ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಅವಕಾಶ ಇತ್ತು. ಅದಕ್ಕೋಸ್ಕರ ಗಂಡು ಮಕ್ಕಳು ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇದೆ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಏನ್ ಇವೆಂಟ್, ಶಾರ್ಟ್ ಪುಟ್ ಎಷ್ಟು ಕೆಜಿ ಇದೆ, ಅದೆಷ್ಟು ಮೀಟರ್ ಎಸಿಬೇಕು ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಸ್ನೇಹಿತರೆ ಲಾಸ್ಟ್ ಇವೆಂಟ್ ಇರೋಂಥದ್ದು ಶಾರ್ಟ್ ಪುಟ್. ಈ ಶಾರ್ಟ್ ಪುಟ್ ನೋಡ್ತಿದ್ರಲ್ಲ, ಹೆಣ್ಮಕ್ಳದೆಲ್ಲ ಗಂಡು ಮಕ್ಳದ್ದು ಎಷ್ಟಪ್ಪ ತೂಕ ಇದೆ ಅನ್ನೋದಂದ್ರೆ 7.26 kg, 7.26 kg ಇರುವಂತ ಈ ಗುಂಡು ಎಸೆತ, ಈ ಗುಂಡನ್ನ ಎಸಿಬೇಕಾಗ್ತದೆ. ಫುಲ್ ಕಬ್ಬಿಣದಲ್ಲಿ ಮಾಡಿರುವಂತದ್ದು. ಹಾಗಾದ್ರೆ ದೂರ ಎಷ್ಟು ದೂರ ಎಸಿಬೇಕು ಅನ್ನೋದು ಅಂತಂದ್ರೆ ಇದು 5.6 ಮೀಟರ್ ದೂರನ ಎಸಿಬೇಕಾಗ್ತದೆ. 5.6 ಮೀಟರ್ ಅಂದ್ರೆ ಎಷ್ಟು ಬರ್ಬೋದು ಅಂತ ಕೇಳಿದ್ರೆ ಸುಮಾರು 20 ಅಡಿ ಹತ್ರ ನಿಮ್ಗೆ ಎಸಿಬೇಕಂತ ಪರಿಸ್ಥಿತಿ ಬರುತ್ತದೆ. ಹಾಗಾದ್ರೆ ನೋಡೋಣ ನಮ್ಮ ಮಕ್ಕಳು ಇದನ್ನ ಯಾವ ತರ ಎಸಿತಾರೆ ಅನ್ನೋದಕ್ಕಿಂತ ಹೆಚ್ಚು ನಾವು ಮಾರ್ಕ್ ತೋರಿಸ್ತೇನೆ. ಇಲ್ಲಿ ನೋಡಿ, ಸೊ ಈ ತರ ಒಂದು ರೌಂಡ್ ಶೇಪ್ ಅಲ್ಲಿ ಈ ತರ ಅವ್ರು ಮಾರ್ಕ್ ಮಾಡಿರ್ತಾರೆ. ಮಧ್ಯದಲ್ಲಿ ಒಂದು ಈ ತರ ಪಟ್ಟಿ ಎಳೆದಿರ್ತಾರೆ. ಸೊ ನೀವು ಇಲ್ಲಿಂದ ಎಸಿಬೇಕಾಗುತ್ತೆ. ಇದು ನೀವು 3-4 ಪ್ರಾಕ್ಟೀಸ್ ಅಲ್ಲಿ ಎಸಿಬಹುದು. 3-4 ಪ್ರಾಕ್ಟೀಸ್ ತೋರಿಸ್ಬಿಡ್ತೇನೆ. ಸೊ ಇಲ್ಲಿಂದ ಎಸಿಬಹುದು. ಎಸಿಬೇಕಿದ್ರೆ ಈ ಲೈನ್ ಇದೆಯಲ್ಲ, ಈ ಲೈನ್ ಟಚ್ ಮಾಡಬಹುದು. ಈ ಲೈನ್ ಅನ್ನು ಟಚ್ ಮಾಡಿದ್ರೆ ಅಲ್ಲಿಗೆ ಫಾಲ್ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿ ತನಕ ನೀವೇನ್ ಮಾಡಬಹುದು, ಜಸ್ಟ್ ನೀವು ಸೊ ಇಲ್ಲಿಂದ ಇಲ್ಲಿಗೆ ಸ್ಟೆಪ್ ತಗೊಬಹುದು ಅಷ್ಟೇ. ಹೀಗೆ ಇಲ್ಲಿ ವಿ ಶೇಪ್ ಅಲ್ಲಿ ನಿಮ್ಗೆ 2 ಲೈನ್ ಇಳಿಯಾಗುತ್ತೆ. ಈ ಸೆಂಟ್ರಲ್ ಇಂದ ಎಸಿಬೇಕು ಅಥವಾ ಲೆಫ್ಟ್ ರೈಟ್ ಎಸಿದ್ರು ಕೂಡ ಲೆಫ್ಟ್ ರೈಟ್ ಅಲ್ಲಿ ನೀವು ಎಸಿಬಹುದು. ಈ ಪಟ್ಟಿಯಿಂದ ಹೊರಗಡೆ ಹೋಯ್ತು ಅಂದ್ರೆ ಔಟ್ ಆಗ್ತೀರಾ, ಈ ಕಡೆ ಪಟ್ಟಿಯಿಂದ ಹೊರಗಡೆ ಹೋದ್ರೆ ಔಟ್ ಆಗ್ತೀರಾ. ಹಾಗಾದ್ರೆ ಸ್ನೇಹಿತರೆ ಟೋಟಲ್ 5.6 ಮೀಟರ್ ನಾನು ಕರೆಕ್ಟ್ ಪಾಯಿಂಟ್ ಹಿಡಿದೀನಿ. ಇದಕ್ಕಿಂತ ಹೊರಗಡೆ ಎಸಿಬಹುದು ಹೊರತು ಒಳಗಡೆ ಎಸಿಂಗಿಲ್ಲ. ಒಳಗಡೆ ಎಸಿದ್ರೆ ಫೇಲ್ ಆಗ್ತೀರಾ. ಸೊ ನೋಡೋಣ ಹಾಗಾದ್ರೆ, ಬನ್ನಿ ಕಮಾನ್ ಬಾಯ್ಸ್. ಹೇಳಿ ಸ್ನೇಹಿತರೆ ನೋಡಿದ್ರಲ್ಲ, ನಾನೇ ಈ ಸುಮಾರು 6 ಮೀಟರ್ ಗಿಂತ ಜಾಸ್ತಿ ಎಸಿದ್ರೆ ಅಂದ್ರೆ ನೀವು ಯುವಕರುಗಳು ಈಸಿಯಾಗಿ ನೀವು 5.76 ಮೀಟರ್ನ ಈಸಿಯಾಗಿ ಎಸಿಬಹುದು. ಹಾಗಾದ್ರೆ ನಮ್ಮ ಮಕ್ಕಳು ಎಸಿದ್ರೆ ನೋಡೋಣ ಬನ್ನಿ. ಇದು ನೋಡ್ರಪ್ಪ, ಥ್ಯಾಂಕ್ ಯು, ನಮಸ್ತೆ, ಜೈ